ನಮಸ್ಕಾರ. ಮುಖ್ಯಾಂಶಗಳು. ನಾಳೆಯಿಂದ ಬೆಂಗಳೂರು ಟೆಕ್ ಶೃಂಗಸಭೆ. ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ. ದೇಶ ವಿದೇಶಗಳ ತಜ್ಞರು ಭಾಗಿ. ಡಾಕ್ಟರ್ ಅಶ್ವತ್ಥನಾರಾಯಣ. ದೆಹಲಿಯಲ್ಲಿ ಬಿಜೆಪಿ ಅಧ್ಯಕ್ಷರೊಂದಿಗೆ ಸಂಪುಟ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ಚರ್ಚೆ. ವರಿಷ್ಠರ ಮಾರ್ಗದರ್ಶನದಂತೆ ಮುಂದಿನ ಕ್ರಮ. ಬಿಎಸ್ ಯಡಿಯೂರಪ್ಪ. ಉಡಾನ್ ಯೋಜನೆಯಡಿ ಕಲಬುರಗಿ ಗಾಜಿಯಾಬಾದ್ ನಡುವೆ ನೇರ ವಿಮಾನಯಾನಕ್ಕೆ ಸಂಸದ ಉಮೇಶ್ ಜಾಧವ್ ಚಾಲನೆ. ವಾರಕ್ಕೆ 3 ದಿನ ವಿಮಾನ ಹಾರಾಟ. ಹಾಗೂ ಕೊರೋನಾ ಸಂಕಷ್ಟದ ನಡುವೆಯೂ ಏಡ್ಸ್ ನಿಯಂತ್ರಣಕ್ಕೆ ಅಗತ್ಯ ಕ್ರಮ. ರೋಗಿಗಳಿಗೆ ಸರ್ಕಾರದಿಂದ ಉತ್ತಮ ಚಿಕಿತ್ಸಾ ಸೌಲಭ್ಯ. ಡಾಕ್ಟರ್ ಹರ್ಷವರ್ಧನ್. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ನಾಳೆ ಆರಂಭವಾಗಲಿರುವ 3 ದಿನಗಳ ಬೆಂಗಳೂರು ಟೆಕ್ ಶೃಂಗಸಭೆಯ ಪೂರ್ವ ಸಿದ್ಧತೆಗಳ ಕುರಿತು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರು ಇಂದು ಪರಿಶೀಲಿಸಿದರು. ನಂತರ ಅವರು ಶೃಂಗಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಲಿದ್ದು, ವಿವಿಧ ದೇಶಗಳ ಮಾಹಿತಿ ಮತ್ತು ವಿದ್ಯುನ್ಮಾನ ತಂತ್ರಜ್ಞರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು. 1999ರಲ್ಲಿ ಅಂದಿನ ಪ್ರಧಾನಿ ವಾಜಪೇಯಿ ಅವರು ಟೆಕ್ ಸಭೆಯನ್ನು ಉದ್ಘಾಟಿಸಿದ್ದರು. ಆ ಬಳಿಕ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಟೆಕ್ ಸಭೆಯನ್ನು ಉದ್ಘಾಟಿಸುತ್ತಿರುವುದು ವಿಶೇಷವಾಗಿದೆ. ಮಾಹಿತಿ ತಂತ್ರಜ್ಞಾನ ಹಾಗೂ ವಿದ್ಯುನ್ಮಾನ, ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ನಾವೀನ್ಯತೆ ಮತ್ತು ಪ್ರಮುಖ ತಂತ್ರಜ್ಞಾನಗಳ ಕುರಿತು ಸಭೆಯಲ್ಲಿ ಚರ್ಚೆಗಳು ನಡೆಯಲಿವೆ. ಇದರಿಂದ ರಾಜ್ಯದ ತಂತ್ರಜ್ಞಾನದ ಸಾಧನೆಗಳು ಮತ್ತು ನಾವೀನ್ಯತೆಗಳು ವಿಶ್ವಕ್ಕೆ ಪರಿಚಯವಾಗಲಿವೆ ಎಂದು ತಿಳಿಸಿದರು. ಸಭೆಯಲ್ಲಿ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್, ಸ್ವಿಸ್ ಒಕ್ಕೂಟದ ಉಪಾಧ್ಯಕ್ಷ ಗೈ ಪಾರ್ಮೆಲಿನ್, ಮುಖ್ಯಮಂತ್ರಿ ಯಡಿಯೂರಪ್ಪ, ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್, ಉದ್ಯಮದ ನಾಯಕರು, ತಂತ್ರಜ್ಞರು, ಸಂಶೋಧಕರು, ನಾವೀನ್ಯಕಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಶಿಕ್ಷಣ ತಜ್ಞರು ಸಹ 3 ದಿನಗಳ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಗೈ ಪಾರ್ಮೆಲಿನ್, ವೈಸ್ ಪ್ರೆಸಿಡೆಂಟ್ ಆಫ್ ಸ್ವಿಟ್ಜರ್ಲೆಂಡ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ರವಿಶಂಕರ್ ಪ್ರಸಾದ್ ಜಿ, ನಮ್ಮ ನಾಡಿನ ಜನಪ್ರಿಯ. ಕರ್ನಾಟಕ ಸರ್ಕಾರ ರಾಜ್ಯದ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ನವೋದ್ಯಮ ಕುರಿತ ದೂರದರ್ಶಿತ್ವದ ಸಮೂಹ, ಭಾರತೀಯ ತಂತ್ರಾಂಶ ತಂತ್ರಜ್ಞಾನ ಪಾರ್ಕ್, ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸಂಸ್ಥೆಯೊಂದಿಗೆ ಈ ಶೃಂಗಸಭೆ ಆಯೋಜಿಸಿದೆ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೊಂದಿಗೆ ಚರ್ಚಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು ಸಂಪುಟ ವಿಸ್ತರಣೆ ಸಂಬಂಧ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಚರ್ಚಿಸಿದ್ದು, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಸಂಬಂಧ 2 ರಿಂದ 3 ದಿನಗಳಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಆ ಬಳಿಕ ವರಿಷ್ಠರು ನೀಡುವ ಸಲಹೆ ಸೂಚನೆಗಳ ಆಧಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು. ಕರ್ನಾಟಕಕ್ಕೂ ಮುಂದೆ ತಿಂಗಳು ಬರ್ತೀನಿ 3 ಡೇಸ್ ಅಂತ ಹೇಳಿದ್ದಾರೆ. ಅವರ ಪ್ರವಾಸದಿಂದ ಒಳ್ಳೆಯದಾಗ್ತಾ ಇದೆ. ಮತ್ತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಇದೆಲ್ಲದರ ಪರಿಣಾಮ ಕಾಂಗ್ರೆಸ್ ದಿನೇ ದಿನೇ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಜನಬೆಂಬಲವನ್ನು ಜಾಸ್ತಿ ಪಡಿತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವ ಇವತ್ತು ಇಡೀ ದೇಶದ ಪರ್ಯಾಯ ಬೇರೆ ಯಾರೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಇನ್ನೊಮ್ಮೆ ನೋಡೋಣ. ಅದೆಲ್ಲ ಅಂತಿಮವಾಗಿ ಅವ್ರು ಏನು ತೀರ್ಮಾನ ತಗೊಂತಾರೆ, ಅಮಿತ್ ಶಾ ನಮ್ಮ ನಡ್ಡಾ ಅವರು ಏನು ಡೈರೆಕ್ಷನ್ ಕೊಡ್ತಾರೆ, ಅದರ ಆದ್ಮೇಲೆ. ಚರ್ಚೆಯ ನಂತರ ಮುಖ್ಯಮಂತ್ರಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕಾನೂನು, ಸಂಸದೀಯ ವ್ಯವಹಾರಗಳ ಹಾಗೂ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ, ಪ್ರಮುಖವಾಗಿ ಮುಂದಿನ ತಿಂಗಳು ಡಿಸೆಂಬರ್ 7 ರಿಂದ 15ರವರೆಗೆ ರಾಜ್ಯ ವಿಧಾನಮಂಡಲ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಗಳಿಗೆ
ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಹೆಚ್ಚಿಸಬೇಕು ಎಂಬ ಬೇಡಿಕೆ ಕುರಿತು ಪರಿಶೀಲನೆ ನಡೆಸಲು ಸಂಪುಟ ಉಪಸಮಿತಿ ರಚಿಸಲು ನಿರ್ಧಾರ ಕೈಗೊಳ್ಳಲಾಯಿತು. ಈ ಸಮಿತಿಯಲ್ಲಿನ ಸದಸ್ಯರ ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಮುಖ್ಯಮಂತ್ರಿಗೆ ನೀಡಲಾಗಿದ್ದು, ಈ ವಾರದಲ್ಲಿ ಅವರು ಸಮಿತಿಯ ನೇಮಕ ಮಾಡಲಿದ್ದಾರೆ ಎಂದು ತಿಳಿಸಿದರು. ಯಾವ ವಿಭಾಗಕ್ಕೆ ಯಾವ ರೀತಿಯ ಮೀಸಲಾತಿ ನೀಡಬಹುದು ಎಂದು ಈ ಸಮಿತಿ ಕೂಲಂಕಷ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಈ ವರದಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಸಚಿವರು ಹೇಳಿದರು. ಕೃಷಿ ಸೇವೆಗಳ ನೇಮಕಾತಿಗೆ ಸಹ ಅನುಮೋದನೆ ನೀಡಲಾಗಿದೆ ಮತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ 500 ಕೋಟಿ ರೂಪಾಯಿ, ನೀರಾವರಿ ನಿಗಮಕ್ಕೆ 650 ಕೋಟಿ ರೂಪಾಯಿ, ಕಾವೇರಿ ನೀರಾವರಿ ನಿಗಮಕ್ಕೆ 250 ಕೋಟಿ ರೂಪಾಯಿ, ವಿಶ್ವೇಶ್ವರ ಜಲ ನಿಗಮಕ್ಕೆ 250 ಕೋಟಿ ರೂಪಾಯಿ ನೀಡಲಾಗುತ್ತಿದ್ದು, ಹೊರಗಿನಿಂದ ಸಾಲ ಪಡೆಯಲು ಮತ್ತು ಬ್ಯಾಂಕ್ ಖಾತ್ರಿ ನೀಡಲು ಸರ್ಕಾರ ತೀರ್ಮಾನ ಕೈಗೊಂಡಿರುವುದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಘಟನೋತ್ತರ ಅನುಮತಿಯನ್ನು ಸಭೆಯಲ್ಲಿ ನೀಡಲಾಗಿದೆ ಎಂದು ತಿಳಿಸಿದರು. ವಿಜಯನಗರವನ್ನು ಜಿಲ್ಲೆಯಾಗಿ ಘೋಷಿಸಲು ಸಚಿವ ಸಂಪುಟ ಸಭೆಯಲ್ಲಿ ಅನೌಪಚಾರಿಕವಾಗಿ ಒಪ್ಪಿಗೆ ನೀಡಲಾಗಿದ್ದು, ಮುಂಬರುವ ಸಭೆಯಲ್ಲಿ ಈ ಕುರಿತು ವಿವರಣೆ ನೀಡಲಾಗುವುದು ಎಂದು ತಿಳಿಸಿದ ಮಾಧುಸ್ವಾಮಿ, ಮರಾಠ ಸಮುದಾಯ ಅಭಿವೃದ್ಧಿ ನಿಗಮಕ್ಕೂ ಒಪ್ಪಿಗೆ ಸೂಚಿಸಲಾಗಿದೆ. ಅಲ್ಲದೆ ಪ್ರವಾಹ ಬಾಧಿತ ಜಿಲ್ಲೆಗಳಿಗೆ 1,000 ಕೋಟಿ ರೂಪಾಯಿ ಪರಿಹಾರ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ಸೂಚಿಸಿದೆ ಎಂದು ಹೇಳಿದರು. ಒಂದು ವೆಜಿಟಬಲ್ ಮಾರ್ಕೆಟ್ ಇತ್ತು, ಅದನ್ನು ತೆಗೆದುಬಿಟ್ಟು ಒಂದು ಸುಸಜ್ಜಿತವಾದ ಮತ್ತೊಂದು ಮಾರ್ಕೆಟ್ ಮಾಡ್ತಾರೆ, ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಮಾಡ್ತಾರೆ. ಮೂರನೇದು, ಈಗ ಬಹಳ ವರ್ಷಗಳ ಹಿಂದೆ SC/ST ರಿಸರ್ವೇಶನ್ ಕೋಟನ್ನ ನಿಗದಿ ಮಾಡಿತ್ತು. ಇತ್ತೀಚೆಗೆ ಜನಸಂಖ್ಯೆ ಹೆಚ್ಚಾಗಿದೆ ಮತ್ತೆ ಎಲ್ಲಾ ಕಡೆಯಿಂದ ಇದು ರಿವೈಸ್ ಆಗಬೇಕು ಅನ್ನೋ ಒತ್ತಡ ಬಂದಿದ್ರಿಂದ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರಿರುವ ಮೀಸಲಾತಿನ ಇದನ್ನೇನಾದ್ರೂ ಹೆಚ್ಚು ಮಾಡಬೇಕಾದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಕ್ಯಾಬಿನೆಟ್ ಉಪಸಮಿತಿನ ನೇಮಕ ಮಾಡಬೇಕು ಅಂತೇಳಿ ಡಿಸಿಷನ್ ತಗೊಂಡಿದ್ದೀನಿ. ಆ ಕ್ಯಾಬಿನೆಟ್ ಉಪಸಮಿತಿನಲ್ಲಿ ಯಾರು ಇರಬೇಕು ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅವರು ಈ ವಾರದಲ್ಲಿ ಆ ಉಪಸಮಿತಿನ ಅನೌನ್ಸ್ ಮಾಡ್ತಾರೆ. ಈ ಉಪಸಮಿತಿ ಧೀರ್ಘವಾಗಿ ಪರಿಶೀಲನೆ ಮಾಡಿ ಯಾವ್ಯಾವ ಕೆಟಗರಿಗೆ ರಿಸರ್ವೇಶನ್ ಅಲ್ಲಿ ಎನ್ಹಾನ್ಸ್ಮೆಂಟ್ ಕೊಡಬೇಕು ಅಂತೇಳಿ ಚರ್ಚೆ ಮಾಡಿ ಸರ್ಕಾರಕ್ಕೆ ನಾವು ಶಿಫಾರಸು ಕೊಡಬೇಕಾಗಿದೆ. ಆದಷ್ಟು ಬೇಗ ಕೊಡುವಂತ ಸ್ಥಿತಿನ ನಿರ್ಮಾಣ ಮಾಡ್ತೀವಿ. ಈ ಕಾರ್ಯದಿಂದ ರಾಮೂರ ಪ್ರಯತ್ನ ಬಹಳ ಇದೆ. ಅವರೊಂದು ಮಾತು ನಿಮ್ಗೆ ಆಮೇಲೆ ಮಾತಾಡ್ತಾರೆ ಅಂತ ಹೇಳಿ, ಆಮೇಲೆ ಈ ವರ್ಷ ರಾಜ್ಯಗಳೇನು ಸಾರ್ವತ್ರಿಕ ರಾಜ್ಯಗಳಿದೆ ಆ ರಾಜ್ಯಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ. ಹಾಗೇನೆ ನಾವಿವತ್ತು ಅನೌಪಚಾರಿಕವಾಗಿ ಮಾತಾಡಿ ವಿಜಯನಗರ ಜಿಲ್ಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ನಾವು ಮುಂದಿನ ಕ್ಯಾಬಿನೆಟ್ ಆದ್ಮೇಲೆ ವಿವರವಾಗಿ ಕೊಡ್ತೀವಿ. ತಾತ್ವಿಕವಾಗಿ ವಿಜಯನಗರ ಜಿಲ್ಲೆನ ಮಾಡಲಿಕ್ಕೆ ನಾವು ಇವತ್ತು ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟಿದ್ದೀವಿ. ನಾನು ನಮ್ಮ ಸಚಿವ ಸಂಪುಟದ ಇದೇ ಸಂದರ್ಭದಲ್ಲಿ ಅರಣ್ಯ ಸಚಿವ ಆನಂದ್ ಸಿಂಗ್, ವಿಜಯನಗರವನ್ನು ಜಿಲ್ಲೆಯಾಗಿ ಘೋಷಿಸುವುದು ಬಹುದಿನಗಳ ಬೇಡಿಕೆಯಾಗಿದೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಇದಕ್ಕೆ ಒಪ್ಪಿಗೆ ನೀಡಿರುವುದು ಸ್ವಾಗತಾರ್ಹ. ಅದಕ್ಕಾಗಿ ಬಳ್ಳಾರಿ ಪಶ್ಚಿಮ ಭಾಗದ ತಾಲೂಕುಗಳ ಪರವಾಗಿ ಮತ್ತು ಹೋರಾಟಗಾರರ ಪರವಾಗಿ BS ಯಡಿಯೂರಪ್ಪ ಅವರಿಗೆ ಹಾಗೂ ಸಂಪುಟದ ಸಹೋದ್ಯೋಗಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ವಿಜಯನಗರದ ವೈಭವ ಸಾರಲು ಹಂಪಿಯನ್ನು ಪ್ರತಿಷ್ಠೆಯ ಕ್ಷೇತ್ರವಾಗಿಸುವ ಈ ಭಾಗದ ಜನರ ಬಹುದಿನಗಳ ಕನಸು ನನಸಾದಂತಾಗಿದೆ ಎಂದು ಹೇಳಿದರು. ಶ್ರೀ BS ಯಡಿಯೂರಪ್ಪ ಸಾಹೇಬರು ಇತಿಹಾಸದ ಪುಟದಲ್ಲಿ ಸೇರುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನೂ ನಾವು ನೋವು ಮಾಡದೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲಾ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇವತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯ ಹಿರಿಯ ನಾಯಕರು ಎಲ್ಲರಿಗೂ ಬೇರೆ ಬೇರೆ ಶಾಸಕರ ಜೊತೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನ ತಗೊಂಡಿದ್ವಿ. ಇವತ್ತು ಈ ಇತಿಹಾಸದ ಪುಟದಲ್ಲಿ ಸೇರುವಂತ ಕೆಲಸಕ್ಕೆ ನಾವು ಪಶ್ಚಿಮ ಭಾಗದ ತಾಲೂಕಿನ ಎಲ್ಲಾ ಜನರು ಸ್ವಾಗತವನ್ನ ಮಾಡಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಸಮಾಜ ಕಲ್ಯಾಣ ಖಾತೆ ಸಚಿವ ಬಿ ಶ್ರೀರಾಮುಲು, ಜನಸಂಖ್ಯೆ ಆಧಾರದ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿ ಹೆಚ್ಚಿಸುವ ಸಂಬಂಧ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಲಾಗಿದ್ದು, ಈ ಕುರಿತು ಪರಿಶೀಲನೆಗೆ ಸಂಪುಟ ಉಪಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಾಗಮೋಹನ್ ದಾಸ್ ವರದಿ ಅನ್ವಯ ರಚನೆಗೊಂಡಿರುವ ಈ ಸಮಿತಿ ವರದಿ ಆಧರಿಸಿ ಮೀಸಲು ಹೆಚ್ಚಳ ಬಗ್ಗೆ ನಿರ್ಧರಿಸಲಾಗುತ್ತದೆ ಎಂದರು. ಇದೇ ವೇಳೆ ಅವರು ವಿಜಯನಗರವನ್ನು ಜಿಲ್ಲೆಯನ್ನಾಗಿ ಮಾಡಲು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿರುವುದು ಸಹ ಸ್ವಾಗತಾರ್ಹವಾಗಿದೆ ಎಂದು ಹೇಳಿದರು.
ಅದಕ್ಕೋಸ್ಕರವಾಗಿ ಇವತ್ತು ಕ್ಯಾಬಿನೆಟ್ ಉಪಸಮಿತಿ ಮಾಡಿ ಇವತ್ತು ಸಬ್ ಕಮಿಟಿ ಮಾಡಿ ಇವತ್ತು ಒಂದು ತೀರ್ಮಾನ ಅಂದ್ರೆ ಅದು ಉಪಸಮಿತಿಗೆ ಬಿಟ್ಟುಕೊಟ್ಟಿದೆ. ನಂತರ ದಿನಗಳಲ್ಲಿ 4 ಕೊಟ್ಟಂತ ವರದಿ ಎಲ್ಲ ಚರ್ಚೆ ಮಾಡಿ ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ನಮ್ಮ ಸರ್ಕಾರ ನಮ್ಮ ಯಡಿಯೂರಪ್ಪ ತಗೊಂತಾರ. ಬಳ್ಳಾರಿ ಜಿಲ್ಲೆಯ ಬಗ್ಗೆ ಅನೇಕ ಗೊಂದಲಗಳಿದ್ದು ಆ ಗೊಂದಲಗಳೆಲ್ಲ ಕೂಡ ಎಲ್ಲರೂ ಶಾಸಕರು ಹೋರಾಟಗಾರರು ಎಲ್ಲ ಕೂಡ ಸೇರಿ ಬಹುದಿನಗಳ ಬೇಡಿಕೆ ನಮ್ಮ ಜಿಲ್ಲೆ ಇವತ್ತು ಏನು ವಿಜಯನಗರ ಜಿಲ್ಲೆ ಆಗಬೇಕು. ಜೊತೆಲಿ ಅಲ್ಲಿ ಇದ್ದಂತ ಒಂದು ಇತಿಹಾಸ ಬಹಳಷ್ಟು ಉದ್ದವಾದಂತಹ ಬಹಳಷ್ಟು ಒಂದು ಐತಿಹಾಸಿಕ ಇತಿಹಾಸ ಇರೋ ಕಾರಣ ನಮ್ಮ ಆನಂದ್ ಸಿಂಗ್ ಅವರು ನಮ್ಮೆಲ್ಲರ ಪ್ರಯತ್ನದಿಂದ ಇವತ್ತು ವಿಜಯನಗರ ಕ್ಷೇತ್ರಕ್ಕೆ ಇವತ್ತು ಅಂದ್ರೆ ಇನ್ಫಾರ್ಮಲಿ ಅದು ಚರ್ಚೆ ಆಗಿದೆ. ನಂತರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಅಂತಿಮವಾದಂತಹ ತೀರ್ಮಾನ. ರಾಜ್ಯಸಭಾ ಸದಸ್ಯರಾಗಿದ್ದ ಅಶೋಕ್ ಗಸ್ತಿ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ನಾರಾಯಣ್ ಅವರು ಇಂದು ನಾಮಪತ್ರ ಸಲ್ಲಿಸಿದರು. ಚುನಾವಣಾ ಅಧಿಕಾರಿಯೂ ಆಗಿರುವ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾರಾಯಣ್ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ, ತೋಟಗಾರಿಕಾ ಸಚಿವ ನಾರಾಯಣಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಡಿಸೆಂಬರ್ 1ರಂದು ಉಪಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿತ್ತು. ನಾಮಪತ್ರಗಳ ಪರಿಶೀಲನೆ ನಾಳೆ ನಡೆಯಲಿದ್ದು ನಾಮಪತ್ರಗಳನ್ನು ಹಿಂಪಡೆಯಲು ನವೆಂಬರ್ 23 ಕೊನೆಯ ದಿನವಾಗಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಅಗತ್ಯವೆನಿಸಿದರೆ ಡಿಸೆಂಬರ್ 1ರಂದು ಮತದಾನ ನಡೆಯಲಿದೆ. ಕರ್ನಾಟಕದ ಕಲಬುರಗಿಯಿಂದ ಉತ್ತರ ಪ್ರದೇಶದ ಗಾಜಿಯಾಬಾದ್ ಹಿಂಡನ್ ವಿಮಾನ ನಿಲ್ದಾಣಕ್ಕೆ ಪ್ರಥಮ ನೇರ ವಿಮಾನಯಾನ ಇಂದಿನಿಂದ ಆರಂಭವಾಗಿದೆ. ಪ್ರಾದೇಶಿಕ ಸಂಪರ್ಕ ಯೋಜನೆ ಉಡಾನ್ ಅಡಿಯಲ್ಲಿ ಪ್ರಾರಂಭಿಸಿರುವ ವಿಮಾನಯಾನಕ್ಕೆ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಿಂಡನ್ ಮಾರ್ಗವಾಗಿ ಕಲಬುರಗಿ ದೆಹಲಿ ವಿಮಾನಯಾನದ ಆರಂಭ ಉಡಾನ್ ಯೋಜನೆಯಡಿ ದೇಶದಲ್ಲಿ ಉತ್ತಮ ವಾಯು ಸಂಪರ್ಕ ಕಲ್ಪಿಸುವ ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ವಿಮಾನ ನಿಲ್ದಾಣ ಪ್ರಾಧಿಕಾರಗಳ ಬದ್ಧತೆಗೆ ಅನುಗುಣವಾಗಿದೆ. ಈವರೆಗೆ 5 ಹೆಲಿಪೋರ್ಟ್ಗಳು ಮತ್ತು 2 ಜಲ ವಿಮಾನ ನಿಲ್ದಾಣಗಳು ಸೇರಿದಂತೆ 295 ಮಾರ್ಗ ಮತ್ತು 53 ವಿಮಾನ ನಿಲ್ದಾಣಗಳನ್ನು ಉಡಾನ್ ಯೋಜನೆಯಡಿ ಕಾರ್ಯಾಚರಣೆಗೊಳಿಸಲಾಗಿದೆ. ಹರಾಜು ಪ್ರಕ್ರಿಯೆಯಲ್ಲಿ ಸ್ಟಾರ್ ಏರ್ ವಿಮಾನಯಾನ ಸಂಸ್ಥೆಗೆ ಕಳೆದ ವರ್ಷ ಕಲಬುರಗಿ ಹಿಂಡನ್ ಮಾರ್ಗದ ಕಾರ್ಯಾಚರಣೆ ನೀಡಲಾಗಿತ್ತು. ವಿಮಾನಯಾನ ಸಂಸ್ಥೆ ಈ ಮಾರ್ಗದಲ್ಲಿ 3 ಸಾಪ್ತಾಹಿಕ ವಿಮಾನಗಳ ಹಾರಾಟ ನಡೆಸಲಿದ್ದು ಇದಕ್ಕಾಗಿ ತನ್ನ 50 ಆಸನಗಳ ಎಂಬ್ರೇರ್ 145 ಐಷಾರಾಮಿ ವಿಮಾನವನ್ನು ಕಾರ್ಯಾಚರಣೆಗೆ ಇಳಿಸಲಿದೆ. ಕಲಬುರಗಿ ನಗರದಿಂದ 13.8 ಕಿಲೋಮೀಟರ್ ದೂರದಲ್ಲಿರುವ ಕಲಬುರಗಿ ವಿಮಾನ ನಿಲ್ದಾಣವನ್ನು ಉಡಾನ್ ಅಡಿಯಲ್ಲಿ 2 ಮತ್ತು 3ನೇ ಹಂತದ ನಗರಗಳಿಗೆ ವಾಯುಯಾನ ಸಂಪರ್ಕ ಒದಗಿಸಲು ಅಣಿಗೊಳಿಸಲಾಗಿದೆ. ಬೌದ್ಧ ವಿಹಾರ, ಶರಣ ಬಸವೇಶ್ವರ ದೇವಾಲಯ, ಕ್ವಾಜಾ ಬಂದೆ ನವಾಜ್ ದರ್ಗಾ ಮತ್ತು ಕಲಬುರಗಿ ಕೋಟೆಯನ್ನು ಒಳಗೊಂಡಂತೆ ಈ ವಿಮಾನಯಾನ ಸೇವೆಯಿಂದ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಹೆಚ್ಚಿನ ಪ್ರಯೋಜನವಾಗಲಿದೆ. ಜೊತೆಗೆ ಬೀದರ್, ಸೋಲಾಪುರ, ಬಿಜಾಪುರ, ಉಸ್ಮಾನಾಬಾದ್, ಲಾಥೂರ್, ಯಾದಗಿರಿಯ ಪ್ರಯಾಣಿಕರಿಗೂ ಇದರಿಂದ ಉಪಯೋಗವಾಗಲಿದೆ. ಕಲಬುರಗಿಯಿಂದ ಪ್ರತಿ ಮಂಗಳವಾರ, ಬುಧವಾರ ಮತ್ತು ಶನಿವಾರ ಈ ವಿಮಾನ ಸಂಚರಿಸಲಿದೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 1791 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,65,931ಕ್ಕೆ ಏರಿಕೆಯಾಗಿದೆ. ಇಂದು 1,947 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 8,29,188ಕ್ಕೆ ತಲುಪಿದೆ. ಇಂದು 21 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 11,578ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 25,146 ಸಕ್ರಿಯ ಪ್ರಕರಣಗಳಿವೆ. 636 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 97,042 ಮಂದಿಗೆ ಇಂದು ಪರೀಕ್ಷೆ ನಡೆಸಿದ್ದು ಇದುವರೆಗೂ 97,41,051 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 933 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,59,539ಕ್ಕೆ ಏರಿಕೆಯಾಗಿದೆ. ಇಂದು 927 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 3,37,807ಕ್ಕೆ ಏರಿಕೆಯಾಗಿದೆ. ಸದ್ಯ 17,703 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 10 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,028 ಮಂದಿ ಸಾವನ್ನಪ್ಪಿದ್ದಾರೆ.
ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೊರೋನಾ ಸಂಕಷ್ಟದ ಸಮಯದಲ್ಲೂ ಭಾರತ ಎಚ್ಐವಿ ಮತ್ತು ಏಡ್ಸ್ ರೋಗಿಗಳ ಬಗ್ಗೆ ಗಮನ ಹರಿಸಿದ್ದು, ಏಡ್ಸ್ ಮುಕ್ತ ವಿಶ್ವದತ್ತ ಹೆಜ್ಜೆ ಹಾಕುತ್ತಿದ್ದೇವೆ ಮತ್ತು ಅದಕ್ಕೆ ಅಗತ್ಯವಾದ ಕ್ರಮ ಕೈಗೊಂಡಿದ್ದೇವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ಎಚ್ಐವಿ ಏಡ್ಸ್ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನ ಉದ್ದೇಶಿಸಿ ಅವರು, ಭಾರತ ಎಚ್ಐವಿ ಸೋಂಕು ಹೆಚ್ಚಾಗದಂತೆ ನಿಯಂತ್ರಿಸುವುದರ ಜೊತೆಗೆ ಏಡ್ಸ್ ಸಾವಿನ ಪ್ರಮಾಣವನ್ನು ತಗ್ಗಿಸುವಲ್ಲಿಯೂ ಯಶಸ್ಸು ಸಾಧಿಸಿದೆ ಎಂದು ಹೇಳಿದರು. Mortality, reducing mother-to-child transmission, and creating an enabling environment. It has established an excellent model where multiple stakeholders have come together and worked cohesively towards a common goal. It has shown how evidence-driven strategies, involvement of key infected and affected communities can make the response to any public health issue more effective and impactful. Global AIDS response has also been a fountainhead of innovative service delivery models with rich civil society involvement and cross-learning. ಗಣಿ ಪ್ರಮುಖ ಕ್ಷೇತ್ರವಾಗಿದ್ದು, ಇದರಲ್ಲಿ ಕಳೆದ 6 ವರ್ಷಗಳಲ್ಲಿ ದೊಡ್ಡ ಸಂಖ್ಯೆಯ ನೀತಿ ಸುಧಾರಣೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ರಾಷ್ಟ್ರೀಯ ಗಣಿ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಸೂಕ್ತವಾಗಿ ಮೌಲ್ಯಮಾಪನ ಮಾಡಬೇಕು ಮತ್ತು ಅವುಗಳ ಹರಾಜು ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಬೇಕು ಎಂದು ಬಯಸುತ್ತಾರೆ ಎಂದರು. ಭಾರತ ತನ್ನ ದೇಶೀಯ ಅಗತ್ಯಗಳನ್ನು ಪೂರೈಸಿಕೊಂಡು ಜಾಗತಿಕ ಉತ್ಪಾದನಾ ತಾಣವಾಗುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವಾಗ ವಲಯದ ಸಮಗ್ರ ದೃಷ್ಟಿಕೋನ ಅತ್ಯಗತ್ಯವಾಗುತ್ತದೆ ಎಂದು ಪ್ರಧಾನ್ ತಿಳಿಸಿದರು. ಯುವಕರಿಗೆ ಕೌಶಲ್ಯ ವರ್ಧನೆ ಮತ್ತು ಉದ್ಯೋಗಾವಕಾಶ ಹೆಚ್ಚಿಸುವಂತಹ ನಾವೀನ್ಯಪೂರ್ಣ ಶಿಕ್ಷಣ ದೇಶದಲ್ಲಿ ಜ್ಞಾನಾಧಾರಿತ ಉದ್ಯಮ ಸ್ಥಾಪನೆಗೆ ಕಾರಣವಾಗಲಿದ್ದು, ಅದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ 2020ನೇ ಸಾಲಿನ ಘಟಿಕೋತ್ಸವದಲ್ಲಿ ವರ್ಚುವಲ್ ಮೂಲಕ ಪಾಲ್ಗೊಂಡ ಅವರು, ಜೆಎನ್ಯು ಈ ಕಾರ್ಯ ಮಾಡುತ್ತಿದೆ. ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರುವ ಈ ವಿಶ್ವವಿದ್ಯಾಲಯ ದೇಶದ ವಿವಿಧ ಭಾಗಗಳಿಂದ ಮತ್ತು ವಿದೇಶಗಳ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದೆ. 35 ದೇಶಗಳ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡೆದಿದ್ದಾರೆ ಎಂದರು. ಈ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದ ಹಲವರು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದು, ಭಾರತದ ಮಾಜಿ ರಾಷ್ಟ್ರಪತಿ ಕೆಆರ್ ನಾರಾಯಣನ್ ಅವರು ಈ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದರು ಎಂದು ಸ್ಮರಿಸಿದ ರಾಷ್ಟ್ರಪತಿ, ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದೇ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳೆಂದು ತಿಳಿಸಿದರು. It is your sacred duty to repay this debt by reaching out to the people who are left behind in the country's journey for growth and development. In addition to linking the purpose of general education with the progress of the country, Gandhiji had also made a special observation about the objectives of university education. He had written, and I quote, "The aim of university education should be to turn out true servants of the people who will live and die for the country's freedom." ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ಚಾರಿತ್ರ್ಯ ನಿರ್ಮಾಣದೊಂದಿಗೆ ವ್ಯಕ್ತಿ ನಿರ್ಮಾಣದೊಂದಿಗೆ ರಾಷ್ಟ್ರ ನಿರ್ಮಾಣ ಶಿಕ್ಷಣದ ಉದ್ದೇಶವಾಗಿದೆ ಎಂದು ಹೇಳಿದರು. ಕೊರೋನಾ ಸಮಯದಲ್ಲಿ ಸವಾಲುಗಳನ್ನು ಅವಕಾಶವಾಗಿ ಪರಿವರ್ತಿಸಿದ ಭಾರತದ ಪ್ರಯತ್ನ ಇತಿಹಾಸದಲ್ಲಿ ದಾಖಲಾಗುತ್ತದೆ.
ಕೇಂದ್ರ ಸರ್ಕಾರ ರೂಪಿಸಿರುವ ನೂತನ ಶಿಕ್ಷಣ ನೀತಿ 21ನೇ ಶತಮಾನದಲ್ಲಿ ಸುವರ್ಣ ಭಾರತ ನಿರ್ಮಾಣಕ್ಕೆ ಅಡಿಪಾಯವಾಗಲಿದೆ ಎಂದು ಹೇಳಿದರು. ಹೊಸ ಶಿಕ್ಷಣ ನೀತಿ ಸಮಾನತೆ, ಗುಣಮಟ್ಟ, ನಾವೀನ್ಯತೆಯ ಆಧಾರ ಸ್ತಂಭದ ಮೇಲಿದ್ದು ಭಾರತವನ್ನು ಜಾಗತಿಕ ಜ್ಞಾನದ ಮಹಾಶಕ್ತಿಯಾಗಿ ರೂಪಿಸಬಹುದು. ಇದಕ್ಕೆ ಸರ್ಕಾರ ಬದ್ಧವಾಗಿದ್ದು ದಕ್ಷವೂ ಆಗಿದೆ ಎಂದರು. मुझे विश्वास है कि विश्वविद्यालय के ये प्रगतिशील कदम हमारे मेक इन इंडिया, डिजिटल इंडिया, स्किल इंडिया, स्टार्टअप और स्टैंड अप तथा आत्मनिर्भर भारत अभियान जैसी योजनाओं को सफलता का एक नया आयाम देंगे. इन नवाचारी पहलों ಭಾರತದ ಪವಿತ್ರ ಸಂವಿಧಾನ ಇರುವುದು ಕೇವಲ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಮಾತ್ರವಲ್ಲ. ಅದರಿಂದ ಸರ್ಕಾರವಷ್ಟೇ ಅಲ್ಲ, ಎಲ್ಲರ ಜೀವನ ಸಾಗುತ್ತಿದೆ, ಮಿಗಿಲಾಗಿ ದೇಶ ನಡೆಯುತ್ತಿದೆ ಎಂಬ ಅಂಶವನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ರಾಷ್ಟ್ರೀಯ ಸಂವಿಧಾನ ದಿನದ ಪೂರ್ವಭಾವಿಯಾಗಿ ಯೂತ್ ಕ್ಲಬ್ ಚಟುವಟಿಕೆಗೆ ಚಾಲನೆ ನೀಡಿದ ಅವರು, ನಮ್ಮ ಸಂವಿಧಾನ ನಮಗೆ ವೈವಿಧ್ಯತೆಯಲ್ಲಿ ಏಕತೆ, ಅಖಂಡತೆಯ ನೀತಿಯೊಂದಿಗೆ ಒಂದಾಗಿರಿ ಮತ್ತು ಉದಾತ್ತರಾಗಿರಿ ಎಂಬುದನ್ನು ಕಲಿಸುತ್ತದೆ ಎಂದರು. ಸಂವಿಧಾನ ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ ಸಹಿಷ್ಣುತೆ, ಸದ್ಭಾವನೆಯ ಪಾಠ ಹೇಳುತ್ತದೆ ಎಂದ ಅವರು, ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವುದು ಅಂದರೆ ಅದರಲ್ಲಿ ಎಷ್ಟು ಭಾಗಗಳಿವೆ, ಎಷ್ಟು ವಿಧಿಗಳಿವೆ ಎಂಬ ಅಂಶಗಳನ್ನು ಮಾತ್ರ ನೆನಪಿಸುವುದಲ್ಲ, ನಾಗರಿಕರ ಜವಾಬ್ದಾರಿ, ಹಕ್ಕುಗಳ ಬಗ್ಗೆ ತಿಳಿಸಿ ವ್ಯಾವಹಾರಿಕ ರೂಪದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತಾಗಬೇಕು ಎಂದರು. ಸಂವಿಧಾನವನ್ನು ಅಂಗೀಕರಿಸಿದ ನವೆಂಬರ್ 26ರಂದು ಪ್ರತಿ ವರ್ಷ ಸಂವಿಧಾನ ದಿನ ಆಚರಿಸಲಾಗುತ್ತದೆ. 1950ರ ಜನವರಿ 26ರಿಂದ ಅದು ಜಾರಿಗೆ ಬಂದಿದೆ. सामाजिक समरसता और सद्भावना, मैं ये मानता हूं कि इसके मूल स्तंभ है और इसकी प्रस्तावना का पहला शब्द यानी हम अपने आप में बहुत कुछ कह देता है और इस भावना को हमें समझना और लोगों को समझाना भी है, यह हमारी जिम्मेदारी है. नए भारत के निर्माण में यह आवश्यक और बहुत ही एक महत्वपूर्ण कदम होगा. साथियों और मेरे प्यारे बच्चों, संविधान के प्रति लोगों को जागरूक करने का यह मतलब नहीं कि आप उन्हें संविधान के फैक्ट्स को याद कराएं, और यह सभी व्यवस्थाएं दरअसल हमारे कर्तव्यों के बारे में ही सचेत करने और सचेत रखने के लिए ही बनाई गई थी. साथियों, इसी तरह आप इतिहास उठाकर देख लें, हमारे जितने भी महापुरुष हुए, वह चाहे मर्यादा पुरुषोत्तम भगवान राम हो, कृष्ण हो, महात्मा बुद्ध हो, स्वामी विवेकानंद हो, महात्मा गांधी हो, डॉक्टर भीमराव अंबेडकर हो या फिर पंडित दीनदयाल जी उपाध्याय, वे सब इसलिए हमारे आदर्श नहीं हैं क्योंकि वह किसी खास कुल में जन्म लिया था उन्होंने, या बहुत वीर थे, या बहुत बड़े ज्ञानी थे, या बहुत बड़े धनवान थे. वे सब इसलिए हमारे आदर्श हैं क्योंकि उन्होंने कर्तव्य निष्ठा को अंतिम समय तक अपने जीवन का अभिन्न अंग बनाकर रखा था. ಅತಿ ಗಣ್ಯರ ಉಪಯೋಗಕ್ಕಾಗಿ ಅಗಸ್ತಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಖರೀದಿ ಹಗರಣದಲ್ಲಿ ಕುಟುಂಬದ ಮತ್ತು ನಾಯಕರ ಹೆಸರು ಹೊರಬಂದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ನಿಲುವು ಪ್ರಕಟಿಸಬೇಕು ಎಂದು ಬಿಜೆಪಿ ನಾಯಕ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಒತ್ತಾಯಿಸಿದ್ದಾರೆ. 12 ಹೆಲಿಕಾಪ್ಟರ್ಗಳ ಖರೀದಿಗಾಗಿ 2010ರ ಫೆಬ್ರವರಿ 6ರಂದು ಅಗಸ್ತಾ ವೆಸ್ಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಜೊತೆ ಒಂದು ಒಪ್ಪಂದಕ್ಕೆ ಅಂಕಿತ ಹಾಕಲಾಗಿತ್ತು. ಈ ವ್ಯವಹಾರದಲ್ಲಿ ಲಂಚ ಸ್ವೀಕಾರವಾಗಿದೆ ಎಂಬುದನ್ನು ಅಂದಿನ ರಕ್ಷಣಾ ಸಚಿವ ಎಕೆ ಆಂಟೋನಿ ಒಪ್ಪಿಕೊಂಡು ಈ ಬಗ್ಗೆ ಸಿಬಿಐ ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದರು ಎಂದು ಉಲ್ಲೇಖಿಸಿದರು. 2014ರಲ್ಲಿ ಈ ಹಗರಣದ ಮಧ್ಯವರ್ತಿ ಕ್ರಿಶ್ಚಿಯನ್ ಮಿಸೆಲ್ ಬರೆದಿರುವ ಟಿಪ್ಪಣಿಯಲ್ಲಿ ಸೋನಿಯಾ ಗಾಂಧಿ, ಅಹಮದ್ ಪಟೇಲ್ ಸೇರಿದಂತೆ ಕಾಂಗ್ರೆಸ್ನ ವರಿಷ್ಠ ನಾಯಕರ ಹೆಸರಿದೆ. ಜೊತೆಗೆ ಹೇಗೆ ಲಂಚದ ಹಣ ಹಂಚಲಾಗಿದೆ ಎಂಬ ಮಾಹಿತಿಯೂ ಇದೆ ಎಂದು ತಿಳಿಸಿದರು. ಈ ಪಟ್ಟಿಯಲ್ಲಿ ಸೇನಾಧಿಕಾರಿಗಳು, ರಾಜಕಾರಣಿಗಳು, ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ಉಲ್ಲೇಖ ಇದೆ. ಜೊತೆಗೆ ಪಕ್ಷದ ವರಿಷ್ಠರ ನೆರವಿನಿಂದ ಪ್ರಧಾನಮಂತ್ರಿ ಹಾಗೂ ರಕ್ಷಣಾ ಸಚಿವರ ಮೇಲೆ ಒತ್ತಡ ಹೇರಲಾಗಿರುವ ವಿಷಯವೂ ಬಹಿರಂಗವಾಗಿದ್ದು, ಈ ಎಲ್ಲದರ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಜನತೆಗೆ ಉತ್ತರ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. जो डील करते हैं वो घोटालों के सोच विचार करके करते हैं. जहां जीप घोटाला, बोफोर्स घोटाला, टाटा ट्रक घोटाला, स्कॉर्पियन पनडुब्बी घोटाला से अब अगस्ता वेस्टलैंड घोटाला, ये सारे के सारे कांग्रेस के समय और सारे के सारे रक्षा मंत्रालय से संबंधित ये घोटाले हैं.
ये 3,000 करोड़ रुपए का अगस्ता वेस्टलैंड वीवीआईपी हेलीकॉप्टर का घोटाला का मैंने आपको सामने विवरण दिया अभी। कल रविशंकर प्रसाद जी जो हमारे वरिष्ठ मंत्री हैं, उन्होंने भी एक प्रेस वार्ता करी थी और प्रेस वार्ता करने का मकसद था कि कांग्रेस पार्टी के जो वरिष्ठ लोग हैं, सोनिया गांधी जी, राहुल गांधी, इस घोटाले पे बड़े नेताओं का नाम आने पर स्पष्टीकरण दें। ಕಳೆದ 1 ವರ್ಷದಲ್ಲಿ ಪಶು ಸಂಗೋಪನಾ ಇಲಾಖೆಯಲ್ಲಿ 10 ಹಲವು ಯೋಜನೆಗಳನ್ನು ಹಮ್ಮಿಕೊಂಡು ಜಾರಿಗೊಳಿಸಲಾಗಿದೆ ಎಂದು ಪಶುಸಂಗೋಪನೆ ಖಾತೆ ಸಚಿವ ಪ್ರಭು ಚವ್ಹಾಣ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಪ್ರಗತಿ ಪರಿಶೀಲನೆ ನಡೆಸಿದ ಅವರು ರಾಜ್ಯದಲ್ಲಿ 3 ಕೋಟಿಯಷ್ಟು ಪಶು ಸಂಪತ್ತು ಇದ್ದು ಈ ಪ್ರಮಾಣ ಹೆಚ್ಚುತ್ತಿದೆ. ಗೋವುಗಳ ರಕ್ಷಣೆಗಾಗಿ ರಾಜ್ಯದ 15 ಜಿಲ್ಲೆಗಳಲ್ಲಿ ಪಶು ಸಂಜೀವಿನಿ ಯೋಜನೆ ಜಾರಿಗೊಳಿಸಲಾಗಿದೆ. ಉಳಿದ 12 ಜಿಲ್ಲೆಗಳಲ್ಲೂ ಶೀಘ್ರ ಜಾರಿಗೊಳಿಸಲಾಗುವುದು. ರಾಜ್ಯದಲ್ಲಿ ಮೊದಲ ಬಾರಿಗೆ ಪ್ರಾಣಿ ಕಲ್ಯಾಣ ಮಂಡಳಿ ಆರಂಭಿಸಲಾಗಿದ್ದು ಗೋವುಗಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪಶು ಮೇಳ ಆರಂಭಿಸುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಹಲವು ಕಡೆ ಇದ್ದ ಇಲಾಖೆಯನ್ನು ಒಂದೇ ಕಡೆ ಆರಂಭಿಸಿ ಪರಸ್ಪರ ಸಹಕಾರ ಮತ್ತು ಸಂಯೋಜನೆಯೊಂದಿಗೆ ಕೆಲಸ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಕೆಲಸ ನಾವು ಮಾಡಿದ್ದೀವಿ. ಆಮೇಲೆ ಸೆಕೆಂಡ್ ಕರ್ನಾಟಕ ರಾಜ್ಯ ಪ್ರಾಣಿ ಕಲ್ಯಾಣ ಮಂಡಳಿ ಈ ಕೂಡ ಹಿಂದೆ ಆಗಿಲ್ಲ. ಪ್ರಾಣಿ ಕಲ್ಯಾಣ ಮಂಡಳಿ ಕೂಡ ನಾನು ಸ್ಥಾಪನೆ ಮಾಡಿದ್ದೀವಿ. ಎಲ್ಲ ಡೈರೆಕ್ಟರ್ ಕೂಡ ನೇಮಕಾತಿ ಮಾಡಿದ್ದೀವಿ. ಆಮೇಲೆ ನಮ್ಮ 4,000 ಹಾಸ್ಪಿಟಲ್ ಸ್ಟೇಟ್ನಲ್ಲಿ ಹಾಸ್ಪಿಟಲ್ ಸ್ವಚ್ಛ ಆಗಬೇಕು, ಕ್ಲೀನ್ ಆಗಬೇಕು. ಅದಕ್ಕಾಗಿ 30,000 ಗಿಡ ನಾನು 1 ಡೇ ಮಾಡಿದ್ವಿ. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಹೊರತಂದಿರುವ ಕರ್ನಾಟಕ ಸೇವೆಗಳ ಕಾನೂನು ನಿಯತಕಾಲಿಕ ಹಾಗೂ ನೂತನವಾಗಿ ಅಭಿವೃದ್ಧಿಪಡಿಸಿರುವ ವೆಬ್ಸೈಟ್ಗಳನ್ನು ನ್ಯಾಯಮಂಡಳಿಯ ಅಧ್ಯಕ್ಷ ನ್ಯಾಯಮೂರ್ತಿ ಡಾ ಕೆ ಭಕ್ತವತ್ಸಲ ಅವರು ಲೋಕಾರ್ಪಣೆಗೊಳಿಸಿದರು. ನ್ಯಾಯಮಂಡಳಿಯ ಸದಸ್ಯರಾದ ಆರ್ಬಿ ಬೂದಿಹಾಳ್, ನಾರಾಯಣ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ನ್ಯಾಯಮೂರ್ತಿ ಡಾ ಭಕ್ತವತ್ಸಲ ನಿಯತಕಾಲಿಕೆ ಹಾಗೂ ವೆಬ್ಸೈಟ್ಗಳಿಂದ ವಕೀಲ ಸಮುದಾಯಕ್ಕೆ ಹೆಚ್ಚಿನ ಪ್ರಯೋಜನವಾಗಲಿದೆ. ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಕಷ್ಟು ಮಾಹಿತಿಯನ್ನು ವೆಬ್ಸೈಟ್ಗೆ ಅಳವಡಿಸಲಾಗಿದೆ ಎಂದರು. Legal fraternity and everybody to understand, and the precedents are more important so that they reduces the time factor for every Indian, even a lawyer. A lawyer, you should know whether he has case or not. You can understand yourself. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕಿ, ಲೇಖಕಿ ಹಾಗೂ ಗೋವಾದ ಮಾಜಿ ರಾಜ್ಯಪಾಲರಾದ ಮೃದುಲಾ ಸಿನ್ಹಾ ಅವರು ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಮೃದುಲಾ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಂಬನಿ ಮಿಡಿದಿದ್ದಾರೆ. ಟ್ವೀಟ್ನಲ್ಲಿ ಅವರು ಸಾಮಾಜಿಕ ಸೇವೆಗೆ ಅವರು ನೀಡಿರುವ ಕೊಡುಗೆಯಿಂದ ಸದಾ ಸ್ಮರಿಸಲ್ಪಡುತ್ತಾರೆ. ಅವರು ಉತ್ತಮ ಬರಹಗಾರರೂ ಆಗಿದ್ದರು. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ದೊಡ್ಡ ಕೊಡುಗೆ ನೀಡಿದ್ದರು ಎಂದು ಸ್ಮರಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಸಂದೇಶದಲ್ಲಿ ಮೃದುಲಾ ಸಿನ್ಹಾ ಅವರ ನಿಧನದಿಂದ ದುಃಖಿತನಾಗಿದ್ದೇನೆ. ಅವರು ಜೀವನ ಪರ್ಯಂತ ರಾಷ್ಟ್ರ, ಸಮಾಜ ಮತ್ತು ಸಂಘಟನೆಗಾಗಿ ಶ್ರಮಿಸಿದ್ದರು. ನುರಿತ ಲೇಖಕಿಯಾಗಿದ್ದರು. ಅವರ ಕುಟುಂಬದವರೊಂದಿಗೆ ಸಂವೇದನೆ ಇದೆ. ಓಂ ಶಾಂತಿ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್, ಮೃದುಲಾ ಸಿನ್ಹಾ ಅವರು ಸಕ್ರಿಯ ಸಮಾಜ ಸೇವಕಿಯಾಗಿದ್ದರು. ಅವರ ನಿಧನದ ವಾರ್ತೆ ಅತ್ಯಂತ ದುಃಖ ತಂದಿದೆ. ಭಗವಂತ ಅವರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಬೆಂಗಳೂರು ಟೆಕ್ ಶೃಂಗಸಭೆ. ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ. ದೇಶ ವಿದೇಶಗಳ ತಜ್ಞರು ಭಾಗಿ. ಡಾಕ್ಟರ್ ಅಶ್ವತ್ಥ ನಾರಾಯಣ. ದೆಹಲಿಯಲ್ಲಿ ಬಿಜೆಪಿ ಅಧ್ಯಕ್ಷರೊಂದಿಗೆ ಸಂಪುಟ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ಚರ್ಚೆ. ವರಿಷ್ಠರ ಮಾರ್ಗದರ್ಶನದಂತೆ ಮುಂದಿನ ಕ್ರಮ. ಬಿಎಸ್ ಯಡಿಯೂರಪ್ಪ. ಉಡಾನ್ ಯೋಜನೆಯಡಿ ಕಲಬುರಗಿ ಗಾಜಿಯಾಬಾದ್ ನಡುವೆ ನೇರ ವಿಮಾನಯಾನಕ್ಕೆ ಸಂಸದ ಉಮೇಶ್ ಜಾಧವ್ ಚಾಲನೆ. ವಾರಕ್ಕೆ 3 ದಿನ ವಿಮಾನ ಹಾರಾಟ. ಹಾಗೂ ಕೊರೋನಾ ಸಂಕಷ್ಟದ ನಡುವೆಯೂ ಏಡ್ಸ್ ನಿಯಂತ್ರಣಕ್ಕೆ ಅಗತ್ಯ ಕ್ರಮ. ರೋಗಿಗಳಿಗೆ ಸರ್ಕಾರದಿಂದ ಉತ್ತಮ ಚಿಕಿತ್ಸಾ ಸೌಲಭ್ಯ. ಡಾಕ್ಟರ್ ಹರ್ಷವರ್ಧನ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 9:30ಕ್ಕೆ ಚಂದನದಲ್ಲಿ. ನಮಸ್ಕಾರ.